ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರ ತಲೆದಂಡ ಯಾವಾಗ ಆಗುತ್ತೆ? ಇಂಥದ್ದೊಂದು ಮಹತ್ವದ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೆಯೇ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಅವರನ್ನ ಭೇಟಿ ಮಾಡಿ ಅಡ್ಡ ಮತದಾನದಿಂದ ಉಂಟಾಗಿರುವ ಅತೀವ ಮುಖಭಂಗದ ಬಗ್ಗೆ ಚರ್ಚೆ ನಡೆಸಿದ ಬಳಿಕ ಉರುಳುವ ತಲೆ ಯಾವುದು ಎನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಹಾಗಾದರೆ ಭಾರತೀಯ ಜನತಾ ಪಕ್ಷದಲ್ಲಿ ಏನೆಲ್ಲ ಆಗ್ತಾ ಇದೆ? ಯಾರ ತಲೆ ಉರುಳುತ್ತೆ ಅಥವಾ ಇಷ್ಟಕ್ಕೆ ಸುಮ್ಮನಾಗುತ್ತಾ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ನಾವು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಪಕ್ಷ, ಅದೇ ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ, ಅದನ್ನು ಹುಡುಕಂತ ಕೆಲಸ ಎಲ್ಲರೂ ಸೇರಿ ಮಾಡ್ತಾರೆ. ಬಂದೇ ಬರುತ್ತಪ್ಪ, ಬಂದೇ ಬರುತ್ತೆ, 100% ಗೊತ್ತಾಗುತ್ತೆ. ಗೆಳೆಯರೆ, ಇವತ್ತು ದೆಹಲಿಯಲ್ಲಿ ರಾಜ್ಯ ಬಿಜೆಪಿಯ ಪಾಲಿಗೆ ಮಹತ್ವದ ದಿನ. ವರಿಷ್ಠರ ಬುಲಾವ್ ಮೇರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಧಾನಸಭೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ದೆಹಲಿಗೆ ದೌಡಾಯಿಸಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಅವರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಸದಸ್ಯರು ಕಾಂಗ್ರೆಸ್ಸಿಗೆ ಹಾರಿರುವ ಬಗ್ಗೆ, ಅಡ್ಡ ಮತದಾನ ಮಾಡಿರುವ ಬಗ್ಗೆ ತೀವ್ರವಾದಂತಹ ಮಹತ್ವದ ಚರ್ಚೆಯನ್ನು ನಡೆಸಿದರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದ ಈ ಸಭೆಯಲ್ಲಿ ನಿತಿನ್ ಅವರು ಅತೀವ ಬೇಸರವನ್ನು ವ್ಯಕ್ತಪಡಿಸಿದ್ರು. ರಾಜ್ಯ ಬಿಜೆಪಿಯ ಘಟಕ ಒಡೆದ ಮನೆಯಾಗಿದೆ. ಒಬ್ಬರನ್ನ ನೋಡಿದ್ರೆ ಇನ್ನೊಬ್ಬರು ಆಗಲ್ಲ, ಒಬ್ಬರ ಮೇಲೆ ಮತ್ತೊಬ್ಬರು ಕತ್ತಿ ಮಸಿಯುವಂತಹ ಪರಿಸ್ಥಿತಿ, ಒಬ್ಬರಿಗೂ ಇನ್ನೊಬ್ಬರಿಗೂ ಮುಖ ಕೂಡ ನೋಡಲು ಆಗದಂತಹ ಪರಿಸ್ಥಿತಿ, ಅಲ್ಲಿ ನಿಯಂತ್ರಣವೂ ಇಲ್ಲ ಎನ್ನುವ ಮಾತನ್ನ ಹೇಳಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅಂತ ಮೂಲಗಳು ತಿಳಿಸಿವೆ. ಇದರ ಜೊತೆಗೆ ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರಾಪರ್ ಕೋಆರ್ಡಿನೇಷನ್ ಇಲ್ಲ. JDS ಕ್ಯಾಂಡಿಡೇಟ್ ಅನ್ನ ಹಾಕಿದಂತ ಸಂದರ್ಭದಲ್ಲಿ ಜಾಯಿಂಟ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರಿಬೇಕಿತ್ತು, ಜಂಟಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕಿತ್ತು, ವೋಟಿಂಗ್ ಸ್ಟ್ರಾಟಜಿನ ಜೊತೆಗೆ ಮಾಡಬೇಕಿತ್ತು. ಸುಮಾರು 11 ಮಂದಿ ಶಾಸಕರು ರೂಲಿಂಗ್ ಪಾರ್ಟಿಗೆ ಜಂಪ್ ಮಾಡಿದ್ದಾರೆ. ಅಂದರೆ ಅದರ ಸಣ್ಣ ಸುಳಿವು ಕೂಡ ಪಾರ್ಟಿ ಪ್ರೆಸಿಡೆಂಟಿಗೆ, ಲೀಡರ್ ಆಫ್ ಅಪೋಸಿಷನ್ಗೆ, ಪ್ರತಿಪಕ್ಷ ನಾಯಕರಿಗೆ ಸಿಕ್ಕಿಲ್ಲ. ಅಂದರೆ ಬಿಜೆಪಿನಲ್ಲಿ ಏನಾಗ್ತಾ ಇದೆ? ಇಷ್ಟೊಂದು ದೊಡ್ಡ ಪ್ರಮಾಣದ ಶಾಸಕರನ್ನ ಕಾಂಗ್ರೆಸ್ನವರು ಹಾರಿಸ್ತಾರೆ ಅಂತಂದ್ರೆ ನೀವು ಯಾಕಾಗಿದ್ದೀರಾ ಅನ್ನುವ ಮಾತನ್ನ ನಿತಿನ್ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ರು ಅಂತ ಗೊತ್ತಾಗಿದೆ. ಈ ವಿದ್ಯಮಾನದಿಂದ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಕೂಡ ಉಂಟಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೊಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರು ನಾಯಕರಿಂದಲೂ ಕೂಡ ವರಿಷ್ಠರು ವರದಿಯನ್ನ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ಈ ಇಬ್ಬರು ನಾಯಕರು ಅಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹ ವಿವರ ನನಗೆ ಲಭ್ಯ ಆಗ್ತಿದೆ. ಇದರ ಜೊತೆಗೆ CT ರವಿ ನೇತೃತ್ವದ ಸಮಿತಿ ಕೂಡ ಒಂದು ವರದಿಯನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊಡ್ತಾ ಇದೆ. ಈ ವರದಿಗಳನ್ನ ಗಮನಿಸಿ ಅಡ್ಡ ಮತದಾನ ಮಾಡಿರೋರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಎನ್ನುವ ಸಂದೇಶ ನಾವು ಕೊಡ್ತೇವೆ ಎನ್ನುವಂತಹ ಭರವಸೆ ನಿತಿನ್ ಅವರಿಂದ ಬಂದಿದೆ. ಹೇಗೆ ಪತ್ತೆ ಹಚ್ಚುತ್ತಾರೆ, ಯಾರ ಮೇಲೆ ಹೇಗೆ ಕ್ರಮ ಕೈಗೊಳ್ತಾರೆ ಅನ್ನುವ ವಿವರಗಳನ್ನು ಅವರು ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಚರ್ಚೆಗೆ ಬಂದಿರೋದು, ಇಲ್ಲಿ ವರಿಷ್ಠರು ಯಾರ ತಲೆದಂಡವನ್ನು ತಗೋತಾರೆ ಅನ್ನೋದು ಇಲ್ಲಿಯ ಮುಖ್ಯವಾದಂತಹ ಪ್ರಶ್ನೆ. ಈ ವಿವರಗಳಿಗೆ ಹೋಗೋದಕ್ಕಿಂತ ಮೊದಲು ಸಭೆಯ ನಂತರ ವಿಜೇಂದ್ರ ಅವರು, ಅಶೋಕ್ ಅವರು ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಅವರದೇ ಆದಂಥ ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತೇವೆ. ಇನ್ನೂ ಏನಾದರೂ ಮಾಹಿತಿಗಳಿದ್ರೆ ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷ ಇನ್ನೂ ಕೂಡ ಬಲಪಡಿಸುವಂಥ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋ ವಿಚಾರ ಕೂಡ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ. ಅದೆಲ್ಲವೂ ಕೂಡ ನಾವು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಪಕ್ಷ, ಅದೇ ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ,
ಅದನ್ನು ಹುಡುಕಂತ ಕೆಲಸ ಎಲ್ಲರೂ ಸೇರಿ ಮಾಡ್ತಾರೆ. ಸಂಶೋಧನಾ ಸಮಿತಿ ಮಾಡಿದ್ದೀರಾ? ಬಂದೇ ಬರುತ್ತಪ್ಪ, ಬಂದೇ ಬರುತ್ತೆ, 100% ಗೊತ್ತಾಗುತ್ತೆ. ಒಗ್ಗಟ್ಟಿಂದ ಹೋಗಿ ಅಂತ ಹೇಳಿದ್ದಾರೆ ಅನ್ನೋ ಮಾತನ್ನ ಈ ನಾಯಕರು ಒಪ್ಕೋತಿದ್ದಾರೆ. ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿನ ಗೊಂದಲ ಇರಬಹುದು, ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿನ ಗೊಂದಲ ಇರಬಹುದು, ಹಾಗೆ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಅಶೋಕ್ ನಡುವಿನ ಗೊಂದಲ ಇರಬಹುದು. ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸಿದ್ದು ಇವರು ಹೋಗೋದಕ್ಕಿಂತ ಮೊದಲೇ ಅವರು ಹೆಚ್ಚು ಮಾಹಿತಿಯನ್ನ ಅವರು ಸಂಗ್ರಹ ಮಾಡಿರೋದು ಒಟ್ಟು ಇವತ್ತಿನ ಚರ್ಚೆಯ ಸಂದರ್ಭದಲ್ಲಿ ಗೊತ್ತಾಯಿತು ಅನ್ನೋ ಮಾತನ್ನ ಇಬ್ಬರು ನಾಯಕರು ಕೂಡ ಹೇಳಿದ್ದಾರೆ. ಅದೇನೇ ಇರಲಿ, ಈ ಇಬ್ಬರು ನಾಯಕರು ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ರಾಷ್ಟ್ರೀಯ ವರಿಷ್ಠರು ಕೈಗೊಳ್ಳಲಿರುವ ಕ್ರಮ ಯಾವುದು ಅನ್ನೋದೇ ಇಲ್ಲಿ ಕುತೂಹಲದ ವಿಚಾರ. ಒಂದು, ಇಷ್ಟೊಂದು ದೊಡ್ಡ ವಿದ್ಯಮಾನಕ್ಕೆ ಕಾರಣರಾದಂತಹ ಶಾಸಕರನ್ನ ಶಿಸ್ತಿಗೆ ಒಳಪಡಿಸೋದು, ಅಂಥ ಶಾಸಕರ ಮೇಲೆ ಕ್ರಮವನ್ನು ಜರುಗಿಸೋದು ಒಂದಾದ್ರೆ, ಇಲ್ಲಿ ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಅರಿವೇ ಇಲ್ಲದ ರೀತಿಯಲ್ಲಿ ಪರಸ್ಪರ ಕಚ್ಚಾಡ್ಕೊಂಡು ಸುಮ್ಮನಿದ್ದಂತಹ ನಾಯಕರನ್ನ ಈ ವಿದ್ಯಮಾನಕ್ಕೆ ಹೊಣೆ ಮಾಡುವುದು. ಹಾಗಾದ್ರೆ ಈ ಇಡೀ ವಿದ್ಯಮಾನಕ್ಕೆ ಹೊಣೆಯಾಗುವ ನಾಯಕ ಯಾರು ಅನ್ನೋದೇ ಮುಖ್ಯವಾದಂತಹ ಪ್ರಶ್ನೆ. ಈ ನಾಯಕರನ್ನ ರಾಷ್ಟ್ರೀಯ ವರಿಷ್ಠರು ಬದಲಾವಣೆ ಮಾಡ್ತಾರಾ, ಚೇಂಜ್ ಮಾಡ್ತಾರಾ, ತಲೆದಂಡ ಆಗುತ್ತಾ? ಹಾಗಾದ್ರೆ ತಲೆದಂಡಕ್ಕೆ ಬಲಿಯಾಗುವ ನಾಯಕ ಯಾರು? ಯಾವಾಗ ವರಿಷ್ಠರ ಸೂಚನೆ ಅಥವಾ ಆದೇಶ ಹೊರಗೆ ಬರುತ್ತೆ ಎನ್ನುವ ಒಂದು ಕುತೂಹಲದ ಜೊತೆಗೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.